ಅವರು ರೀಸೆಂಟಾಗಿ ಕೆಲಸಕೊಂಡಿದ್ದಾರೆ. ಈಗ ಒಂದು 15 ಕೆಲಸಕೊಂಡು ಅದೇ ಇದಾಗಿದ್ದಾರೆ. ಅವ್ರದ್ದು ಎಲ್ಲ ಹಾಸ್ಪಿಟಲ್ ಉಳಿದವ್ರ ಸ್ಥಿತಿ ಹೇಗಿದೆ ಸರ್? ಉಳಿದವ್ರ ಸ್ಥಿತಿ ಪರವಾಗಿಲ್ಲ. ಹಾಸ್ಪಿಟಲ್ ಇದ್ದಾರೆ. ಒಬ್ಬರು ಮಾತ್ರ ಗೊತ್ತಾಗಿದೆ. ಅವರು ರಾಜನ ಬರಲ್ಲ. ಅವರು ಹೇಳೋಕ್ಕಾಗಿಲ್ಲ. ಅವರು ಇದರಲ್ಲಿ ಮನ್ಕೊಂಡಿದಾರಲ್ಲ, ಬಾಕಿ ಜನ ಬಂದಿದ್ದಾರೆ. ಇವರು ಹೊರಗಡೆ ಬರೋಕ್ಕಾಗಿಲ್ಲ. ಅದರಿಂದ ಅವರು ಅವ್ರನ್ನ ಇಮಿಡಿಯೇಟ್ಲಿ ಕರ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅಲ್ಲಿ ಹೋಗೋರಿಗೆ ಸ್ಪಂದಿಸಿಲ್ಲ. ಅವರು ಒಬ್ಬರು 4 ಜನ ಸ್ಪಂದಿಸಿದ್ದಾರೆ. ಅವ್ರು ಚೆನ್ನಾಗಿದ್ದಾರೆ, ಒಂದು ಸ್ವಲ್ಪ ಸ್ಟೇಬಲ್ ಆಗಿದ್ದಾರೆ. ಅವ್ರ ಗಾಯಗಳೇನಾದ್ರು ಜಾಸ್ತಿ ಆಗಿದೆ? ಗಾಯಗಳೇನಿಲ್ಲ, ಅಲ್ಲಿ ಸ್ಮೋಕ್ ಮಾತ್ರ ಅಷ್ಟೇ ಆಗಿದೆ. ಗಾಯಗಳು ಯಾವುದೂ ಇಲ್ಲ. ಅದು ಹಿಂದೆಗಡೆ ಯಾರೋ ಜನ ಇದ್ದಾರೆ ಸರ್, ಹೋಟೆಲ್ ಸಿಬ್ಬಂದಿ, ಅವ್ರು ಹಿಂಗೆ ರೆಸ್ಕ್ಯೂ ಆಗ್ತದೆ. ಅವರೆಲ್ಲ ಹೊಗೆಯಲ್ಲಿ ಬಂದ್ಬಿಟ್ಟಿದ್ದಾರೆಲ್ಲ, ಫಾಸ್ಟಾಗಿ ಮೂವ್ ಆಗ್ಬಿಟ್ಟಿದ್ದಾರೆಲ್ಲ. ಕೆಲವರು ಇಲ್ಲಿದ್ದಾರೆ, ಕೆಲವರು ಬೇರೆ ರೂಮ್ ಇದೆ. ಕೆಲವರು ಮಾತ್ರ ಸ್ವಲ್ಪ ಜನ ಮಾತ್ರ ಇದ್ದಿತ್ತು, ಬೆಳಗ್ಗೆ ಕೆಲಸ ಮಾಡೋರು ಮಾತ್ರ ಇದ್ದಿತ್ತು. ಬಾಕಿಯವರೆಲ್ಲ ಬೇರೆ ರೂಮ್ ಇದೆ, ಬೇರೆ ರೂಮಲ್ಲಿ ಇದ್ದಿದ್ರು. ಎಲ್ಲ ಓಪನ್ ಇತ್ತಲ್ಲ, ಓಪನ್ ಇರೋದ್ರಿಂದ ಏನಾಗಿದೆ, ಎಲ್ಲ ಬಂದ್ಬಿಟ್ಟಿದ್ದಾರೆ. ಇನ್ನೊಂದು 3 ಜನ 4 ಜನ ಇವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಬರೋಕ್ಕಾಗಿಲ್ಲ ಅಷ್ಟೇ, ನಿದ್ದೆ ಹೋಗ್ಬಿಟ್ಟಿದ್ದಾರಲ್ಲ, ಹೇಳೋಕ್ಕಾಗಿಲ್ಲ ಅವರು. ಬೆಳಗ್ಗೆ ಜಾವ ಅಂದರೆ ನಿದ್ದೆ ಬಂದ್ಬಿಟ್ಟಿದೆ, ನಿದ್ದೆ ಹೇಳೋಕ್ಕಾಗಿಲ್ಲ ಅವರು. ಹೋಟೆಲ್ ಎಷ್ಟೊತ್ತಿಗೆ ಓಪನ್ ಇರ್ತದೆ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. ಯಾರು ಕ್ಲೀನಿಂಗ್ ಮಾಡೋದೇನೋ ಬೋರ್ಡ್ಗೆಲ್ಲ ಕಲ್ಲು ಹೊಡೆದಿದ್ದಾರೆ ಅನ್ನೋದೊಂದು ಆರೋಪ. ಇಲ್ಲ, ಕ್ಲೀನಿಂಗ್ ಮಾಡಿದ್ರೆ ಏನು ಕಲ್ಲು ಹೊಡೆದಿಲ್ಲ. ಅದು ಹೊಗೆಗೆಲ್ಲ ಸ್ಮೋಕಿಗೆಲ್ಲ ಹೊರಗಡೆ ಬರಲಿ ಅಂದ್ಬಿಟ್ಟು ಕಲ್ಲು ಹೊಡೆದಿರ್ತಾರೆ. ಕ್ಲೀನಿಂಗ್ ಮಾಡೋದು ಕಲ್ಲು ಹೊಡೆದಿರಲ್ಲ. ಕೆಳಗಡೆ ಎಲ್ಲ ಫೈರ್ ಬರ್ತಾ ಇದ್ದಾರೆ, ಎಲ್ಲ ಫೈರ್ ಎಲ್ಲ ಹಾಗೆ ಹೊಗೆ ಕುತ್ಕೊಂಡಿದೆಯಲ್ಲ, ಅದಕ್ಕೋಸ್ಕರ ಇಲ್ಲಿ ಫೈರ್ ಇಂಜನ್ ಎಲ್ಲ ಬಂದಿತ್ತಲ್ಲ. ಅದು ಅದನ್ನಾಗೆಲ್ಲ ಅವರೇ ಇದ್ದಿದ್ದು ಫೈರ್ ಇಂಜನ್. ಹಿಂಸೆ ಎಲ್ಲ ಇದ್ದಿದ್ದೆಲ್ಲ ಎಲ್ಲ ಸ್ವಲ್ಪ ಇದಾಗಿದೆ. ಸ್ವಲ್ಪ ಎಲ್ಲ ನೋಡ್ತಾ ಇದ್ರು, ಊಟ ಮಾಡಿದ್ದಾರೆ ಎಲ್ಲ ಹೆಂಗಾಗಿದೆ ಪರಿಸ್ಥಿತಿ ನೀವು ನೋಡಿದ್ದೀರಿ.